ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಶೈಲು. ನೀವು ನೋಡ್ತಾ ಇದ್ದೀರಾ JBM TV. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಿಕ್ಷಕರ ಸಂಘ ಬೆಂಗಳೂರು ತಾಲೂಕಾ ಘಟಕ ರಾಮದುರ್ಗ ಈ ಚುನಾವಣೆ ಫಲಿತಾಂಶ ತಿಳಿದುಕೊಳ್ಳಲು ನಾವು SV ಪಾಟೀಲ್ ಗುರುಗಳಿಗೆ ಇಲ್ಲಿ ಆಮಂತ್ರಿಸಿದ್ದೇವೆ. ಸರ್, ನಿಮಗೆ ಈ ಕಾರ್ಯಕ್ರಮದಲ್ಲಿ ಸ್ವಾಗತ ಬಯಸ್ತಾ ಇದ್ದೇನೆ. ಸರ್ ನಮಸ್ಕಾರ. ನಿನ್ನೆ ತಾನೇ ಈ ಕಾರ್ಯಕ್ರಮ ಜರುಗಿದೆ, ಫಲಿತಾಂಶ ಕೂಡ ಪ್ರಕಟವಾಗಿದೆ. ಯಾವ ರೀತಿಯಾಗಿ ಈ ಇಲೆಕ್ಷನ್ ನಡೆದಿದೆ ಅನ್ನುವಂಥದ್ರ ಬಗ್ಗೆ, ಒಟ್ಟು ಅಭ್ಯರ್ಥಿಗಳು ಎಷ್ಟು? ಒಟ್ಟು ಅಭ್ಯರ್ಥಿಗಳು ನಮ್ಮ ತಾಲೂಕಿನಲ್ಲಿ 4 ಮಹಿಳಾ ಅಭ್ಯರ್ಥಿಗಳು, 8 ಜನ ಪುರುಷ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದ 4 ಜನ ಮಹಿಳೆಯರನ್ನು ಏನು ಮಾಡಿದ್ದೀವಿ ಅಂದ್ರೆ ಅನ್ನಪೂರ್ಣ ಮಾಡಿದ್ದೀವಿ. ನಂತರ 8 ಜನ ಪುರುಷರನ್ನು ಆಯ್ಕೆ ಮಾಡಬೇಕಿತ್ತು. ಅದರಲ್ಲಿ ನಾವು ಪುರುಷರು 10 ಜನ ನಾವು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೀವಿ. ಆ ರೀತಿಯಾಗಿ ಸ್ಪರ್ಧೆ ಮಾಡಿದಾಗ ನಿನ್ನೆ ತಾನೇ ಎಲ್ಲ ನಮ್ಮ ತಾಲೂಕಿನ ರಾಮದುರ್ಗ ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕಿಯರು ತಾವು ನಮ್ಮ ಬೆನ್ನಲ್ಲಿಗಿನ ಬಹುಮತವನ್ನು ಕೊಟ್ಟು 8 ಜನ ಪುರುಷರನ್ನು ಆಯ್ಕೆ ಮಾಡಿಕೊಟ್ಟಿದ್ದಾರೆ. ನಾನು ಪ್ರಪ್ರಥಮವಾಗಿ ನಮ್ಮ ತಾಲೂಕಿನ ಎಲ್ಲ ಶಿಕ್ಷಕರಿಗೂ ತುಂಬ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೂ ತಮಗೂ ಕೂಡ ಅಭಿನಂದನೆ ಸರ್. ಧನ್ಯವಾದಗಳು. ಸರ್, ಕೇಳಬೇಕಾಗಿದ್ದು ಏನಂತಂದರೆ, ಈಗ ಶಿಕ್ಷಕರ ಸಂಘದ ವತಿಯಿಂದ ತಾವು ಆಯ್ಕೆಯಾಗಿದ್ದೀರಿ. ಇನ್ನು ಸದಸ್ಯತ್ವ ನೀತಿ ಬೇರೆ ಬೇರೆಯಾಗಿ ಇನ್ನೂ ವಿಂಗಡಣೆ ಆಗಿಲ್ಲ. ಯಾರ್ಯಾರಿಗೆ ಯಾವ ಹುದ್ದೆಗಳು ಈ ನೀತಿ ಈಗ ಮುಂದೆ ತಾವು ಅದನ್ನು ಆಯ್ಕೆ ಮಾಡ್ತಾ ಇದ್ದೀರಿ. ಆದರೆ ಸಮಸ್ಯೆಗಳು ಅನೇಕ ಇವೆ. ಆ ಸಮಸ್ಯೆಗಳು ಯಾವ ರೀತಿಯಾಗಿ ಅಂತಂದರೆ, ನೀವು ಈಗಾಗಲೇ ಇದ್ದಂಥ ಸಮಸ್ಯೆಗಳು ಸಾಕಷ್ಟು ಇರುವಾಗ ಮತ್ತೆ ಹೊಸ ಸಮಸ್ಯೆಗಳು ಕೂಡ ಉದ್ಭವಿಸ್ತಾ ಇರ್ತವೆ. ಆ ಸಮಸ್ಯೆಗಳನ್ನು ಪರಿಹರಿಸಲು ಯಾವ ಪಣಗಳನ್ನು ತೊಟ್ಟಿದ್ದೀರಿ, ಅಥವಾ ಯಾವ ರೀತಿಯಾಗಿ ಆ ಸಮಸ್ಯೆಗಳನ್ನು ಬಗೆಹರಿಸಬೇಕಾಗುತ್ತದೆ ಅನ್ನೋದ್ರ ಬಗ್ಗೆ ತಮ್ಮ ವಿಚಾರ. ಸರ್, ಈಗಾಗಲೇ 5 ವರ್ಷಗಳ ಅವಧಿಯಲ್ಲಿ ನಾವು ಶಿಕ್ಷಕರನ್ನು ನಾವು ಆಫೀಸಿಗೆ ಅಲೆದಾಡುವನ್ನು ತಪ್ಪಿಸಿದ್ದೇವೆ. ಹಾಗೂ ಶಿಕ್ಷಕರ ಯಾವುದೇ ಸಮಸ್ಯೆಯನ್ನು ಬರೀ ಒಂದು ಫೋನ್ ಮುಖಾಂತರ ನಮ್ಮನ್ನು ಸಂಪರ್ಕ ಮಾಡಿದಾಗ ಅವರ ಎಲ್ಲ ಕೆಲಸ ಕಾರ್ಯಗಳನ್ನು ನಾವು ಚಾಚು ತಪ್ಪದೆ ಮಾಡಿ ನಾವು ಶಿಕ್ಷಕರ ಪ್ರೀತಿಗೆ ಪಾತ್ರರಾಗಿದ್ದೇವೆ. ಆದ ಕಾರಣ ಇನ್ನು ಮುಂದೆ ಇನ್ನೂ ಹಲವಾರು ನಮ್ಮ ಏನದಾವಂದ್ರೆ ಶಿಕ್ಷಕರ ಬೇಡಿಕೆಗಳಿದಾವ. ಆ ಎಲ್ಲ ಬೇಡಿಕೆಗಳನ್ನು ನಾವು ಇನ್ನು ಮುಂದೆ ಬರತಕ್ಕಂಥ ದಿನಮಾನಗಳಲ್ಲಿ ಅವನ್ನು ಕೂಡ ನಾವು ಸರಿಪಡಿಸಿ ಸರ್ಕಾರದಿಂದ ಗುಣಮಟ್ಟದ ಶಿಕ್ಷಣವನ್ನು ಪ್ರಾಥಮಿಕ ಶಾಲೆಯಲ್ಲಿ ಕಡಿಮೆ ಇದೆ ಅಂತ ಹೇಳಿದ್ದಾರೆ. ಅದನ್ನು ನಾವು ಮುಂದೆ ಬರತಕ್ಕಂಥ ದಿನಮಾನದಲ್ಲಿ ಶಿಕ್ಷಕರನ್ನು ಶಾಲೆಯಲ್ಲಿ ಇರಿಸಿ ನಾವು ಗುಣಮಟ್ಟದ ಕಡೆ ಒತ್ತು ಕೊಡಲು ನಾವು ಕಂಕಣಬದ್ಧರಾಗಿ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ನಿಲ್ತದೆ ಅಂತೇಳಿ ನಾನು ತಮ್ಮಲ್ಲಿ ಭರವಸೆ ಕೊಡುತ್ತೇನೆ. ಈಗ ತಾವು ಹೇಳ್ತಾ ಇದ್ದೀರಿ ಈಗ ಶಿಕ್ಷಣದ ಗುಣಮಟ್ಟ ಹೆಚ್ಚಿಸುತ್ತೇವೆ ಅಂತಂತ. ಆದರೆ ಈಗಾಗಲೇ ಹೇಳಬೇಕು ಅಂತಂದರೆ, ಗ್ರಾಮೀಣ ಪ್ರದೇಶಗಳಲ್ಲಿ ಅದರದ ಒಂದು ಸಾಕಷ್ಟು ಸಮಸ್ಯೆಗಳು ಎದ್ದುಕಂತಾವೆ. ಮಕ್ಕಳು ಸರಿಯಾಗಿ ಸ್ಕೂಲಿಗೆ ಬರೋಂಗಿಲ್ಲ, ಅಥವಾ ಸ್ಕೂಲಿಗೆ ಬಂದರೆ ಏನೈತಿ ಅವರಿಗೆ ಅಕ್ಷರ ಜ್ಞಾನ ಕಲಿಸೋದ್ರಲ್ಲಿ ಸಾಕಷ್ಟು ತೊಂದರೆಗಳನ್ನು ಶಿಕ್ಷಕರು ಅನುಭವಿಸಬೇಕಾಗ್ತೈತಿ. ಯಾವುದಾದ್ರೂ ಒಂದು ಹೊಸ ನಿಯಮವನ್ನು ಅಥವಾ ಪದ್ಧತಿಯನ್ನು ಕಂಡುಹಿಡಿದು ಮಕ್ಕಳಲ್ಲಿ ಅಕ್ಷರ ಜ್ಞಾನ ಮೂಡಿಸುವಂಥ ವಿಚಾರಗಳು ತಮ್ಮಲ್ಲಿ ಯಾವ ರೀತಿಯಾಗಿ ಇದನ್ನು ಕಾಣ್ತೀರಿ ನಾವು? ಯಾಕಂತಾರೆ ಈಗ ನೋಡಿರಿ, ಪ್ರೈಮರಿ ಸೆಕ್ಷನ್ ಮುಗಿಸ್ಕೊಂಡು ಹೈಸ್ಕೂಲ್ ಸೆಕ್ಷನ್ಗೆ ಬಂದಾಗ ಮಕ್ಕಳಿಗೆ ಓದು ಬರಹದ ಅಕ್ಷರ ಜ್ಞಾನವೇ ಸಾಕಷ್ಟು ಕಡಿಮೆ ಇರ್ತದೆ. ಆ ನಿಟ್ಟಿನಲ್ಲಿ ತಾವು ಯಾವ ಹೆಜ್ಜೆಯನ್ನು ಮುಂದಿಡ್ತೀರಿ? ಈಗಾಗಲೇ ತಾವು ಕೇಳಿದಿರಿ, ಇದು ಏನಾಗಿದೆ ನಮ್ಮ ಶಿಕ್ಷಕರ ಕೊರತೆಯಿಂದ ಈ ಗ್ರಾಮೀಣ ಪ್ರದೇಶದಲ್ಲಿ ಕೊರತೆ ಇರಬಹುದು. ಆದರೆ ಇನ್ನು ಮುಂದೆ ನಾವು ಗ್ರಾಮೀಣ ಪ್ರದೇಶಕ್ಕೆ ಒತ್ತು ಕೊಟ್ಟು ಶಿಕ್ಷಕರನ್ನು ಶಾಲೆಯಲ್ಲಿ ಇರಿಸಿ ಗುಣಮಟ್ಟ ಕಲಿಕೆಗೆ ನಾವು ಶಿಕ್ಷಕರನ್ನು ಹಲವಾರು ತರಬೇತಿ ಕೊಟ್ಟಾದರೂ ಇಂಥವು ನಮ್ಮ ಮಾನ್ಯ ಕ್ಷೇತ್ರ ಶಿಕ್ಷಕರ ಒಂದು ಅವರ ಮುಖಾಂತರವಾಗಿ ಹಲವಾರು ಯೋಜನೆಗಳನ್ನು ಹಾಕೋಬೇಕಂತೇಳಿ ನಾವು ಈಗಾಗಲೇ ಪ್ಲ್ಯಾನ್ ಮಾಡಿದ್ದೇವೆ ಸರ್. ಈಗಾಗಲೇ ಗೆಸ್ಟ್ ಟೀಚರ್ ಸಮಸ್ಯೆಗಳು ಸಾಕಷ್ಟಿವೆ. ಸಮಯಕ್ಕೆ ಸರಿಯಾಗಿ ಗೆಸ್ಟ್ ಟೀಚರ್ ಕೊಡೋಂಗಿಲ್ಲ, ಅಥವಾ ಕೊಟ್ಟರು ಸಹಿತ ಏನೈತಿ ವಿಳಂಬವಾಗ್ತೈತಿ. ಈ ರೀತಿಯಾದಂಥ ಸಮಸ್ಯೆಗಳು ಗೆಸ್ಟ್ ಟೀಚರ್ ಮ್ಯಾಗ ನಡೆಸಬೇಕಾದಂಥ ಪರಿಸ್ಥಿತಿ ಬಂದಾಗ ಅವುಗಳನ್ನು ಯಾವ ರೀತಿಯಾಗಿ ನೀವು ಫೇಸ್ ಮಾಡ್ತೀರಿ ಅಂತ ನಾ ಕೇಳುವಂಥ ಪ್ರಶ್ನೆ ಏನು, ಇದ್ದ ಖಾಲಿ ಹುದ್ದೆಗಳನ್ನು ಸರ್ಕಾರ ಭರ್ತಿ ಮಾಡ್ತಾ ಇಲ್ಲ, ಕೇವಲ ಗೆಸ್ಟ್ ಟೀಚರ್ಗೆ ಏನೈತಿ ಅಲಾವ್ ಮಾಡ್ತೈತಿ. ಶಿಕ್ಷಕರ ಸಂಘದ ವತಿಯಿಂದ ಏನೈತಿ ಸರ್ಕಾರಕ್ಕೆ ಈಗ ಒತ್ತಾಯಪೂರ್ವಕವಾಗಿ ನಾವು ತರಬೇಕಪ್ಪ ಅಂತಂದ್ರೆ ಏನೈತಿ, ಆವಾಗ ಏನೈತಿ ಪೂರ್ಣಾವಧಿಯಲ್ಲಿ ಶಿಕ್ಷಕರಿದ್ದಾಗ ಏನೈತಿ ಕಲ್ಸಕ್ಕೆ ಅನುಕೂಲ ಆಗ್ತೈತಿ, ಒಂದು ಜವಾಬ್ದಾರಿ ಇರ್ತೈತಿ. ಈ ಗೆಸ್ಟ್ ಟೀಚರ್ ಅಂತಂದ್ಕೊಳ್ಳಿ ಅವರು 1 ವರ್ಷದ ಕಾಲಾವಕಾಶ 10 ತಿಂಗಳಿಗೆ ಕಾಲಾವಕಾಶಕ್ಕೆ ಏನೈತಿ ಅಷ್ಟು ಸೀಮಿತವಾಗಿರ್ತಾರೆ. ನೀವು ಅದನ್ನು ಯಾವ ರೀತಿಯಾಗಿ ಪರಿಗಣಿಸ್ತೀರಿ? ಈಗಾಗಲೇ ನಿನ್ನೆ ಜಿಲ್ಲಾಧ್ಯಕ್ಷರು ಬಂದಾಗ ನಾವು ಈಗಾಗಲೇ ಜಿಲ್ಲಾಧ್ಯಕ್ಷರು ಈಗ 3ನೇ ಅವಧಿಯವ್ರದ್ದು. ಅವ್ರ ಜಿಲ್ಲಾಧ್ಯಕ್ಷರು ಈಗ ನಮ್ಮ ರಾಜ್ಯಾಧ್ಯಕ್ಷರಿಗೆ ಕೂಡ ಚಂದ್ರಶೇಖರ್ ನುಗ್ಲಿಯವರು ಹಲವಾರು ಪ್ರಯತ್ನಗಳನ್ನು ಮಾಡಿ ಈ CNRನ್ನು ತೊಲಗಿಸಿದರು. ಈಗಾಗಲೇ NPSಕ್ಕೆ ನಾವು ಒತ್ತು ಕೊಡಕತ್ತಿದ್ದೇವೆ. ಇನ್ನು ಶಿಕ್ಷಕರ ಸಮಸ್ಯೆ ಈಗಾಗಲೇ ನಮ್ಮ ಮಾನ್ಯ
ಶಿಕ್ಷಣ ಸಚಿವರಿಗೆ ಜೊತೆ ಮಾತನಾಡಿ ಅದನ್ನು ಬಗೆಹರಿಸ್ತೀವಿ ಅಂತ ಹೇಳಿದ್ದಾರೆ. ಈಗಾಗಲೇ 1ರಿಂದ 5ಕ್ಕೆ ನೇಮಣಿಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ 6ರಿಂದ 8ಕ್ಕೂ ಮಾಡಾಕತ್ತಿದ್ದಾರೆ. ಅದನ್ನು ಕೆಲವೇ ದಿನಗಳಲ್ಲಿ ಆ ಪ್ರಕ್ರಿಯೆ ಮಾಡಲು ನಮ್ಮ ರಾಜ್ಯಾಧ್ಯಕ್ಷರಿಂದ ನಮ್ಮ ಮಾನ್ಯ ಶಿಕ್ಷಣ ಸಚಿವರಿಗೆ ಮನವಿ ಕೊಡುವಂಥ ಮೂಲಕ, ಹಾಗೂ ಗೆಸ್ಟ್ ಟೀಚರ್ ಇದ್ದರೂ ಕೂಡ ಮೊದಲು ನಮಗೆ ಜೂನ್ದಲ್ಲಿ ಕೊಡ್ತಿದ್ದಿಲ್ಲ, ಈಗಾಗಲೇ ಜೂನ್ ಮೊದಲೇ ವಾರದಾಗಲೇ ಗೆಸ್ಟ್ ಟೀಚರ್ ಕೊಡ್ತಾರೆ. ಮಾರ್ಚ್ ಕೊನೆಯವರೆಗೂ ಕೂಡ ಗೆಸ್ಟ್ ಟೀಚರ್ ಕೊಡ್ತಾರೆ. ನಮ್ಮ ತಾಲೂಕಿಗೆ ಅತಿ ಹೆಚ್ಚಿನ, ನಮ್ಮ ಜಿಲ್ಲೆಯಲ್ಲೇ ಹೆಚ್ಚಿನ ಗೆಸ್ಟ್ ಟೀಚರನ್ನು ನಮ್ಮ ಮಾನ್ಯ ಶ್ರೀಮತಿ ಲೀಲಾವತಿ ಹಿರೇಮಠ ಮೇಡಮ್ ಅವರು, ಉಪನಿರ್ದೇಶಕರಾದ ಲೀಲಾವತಿ ಹಿರೇಮಠ ಮೇಡಮ್ ಅವರು ಎಲ್ಲ ನಮಗೆ ಯಾವುದೂ ತೊಂದರೆ ಆಗದಾಗೆ ಎಲ್ಲ ಶಾಲೆಗಳಿಗೂ ಶಿಕ್ಷಕರನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಮ್ಮಲ್ಲಿ ಕೆಲವು ಶಾಲೆಗೆ ಶಿಕ್ಷಕರೇ ಇಲ್ಲ, 0 ಶಾಲೆಗಳಿದ್ದಾವೆ. ಆ ಎಲ್ಲ 0 ಶಾಲೆಗಳು ಕೂಡ ನಾವು ಬೇರೆ ಶಾಲೆಯಿಂದ ಒಬ್ಬರನ್ನ ನಿಯೋಜನೆ ಮಾಡಿ, ಶಿಕ್ಷಕರನ್ನು ನಿಯೋಜನೆ ಮಾಡಿ ಅಲ್ಲಿ ಅವರು ಕೂಡ ಒಬ್ಬ ಗೆಸ್ಟ್ ಟೀಚರ್ನ ಕೊಟ್ಟು ಆ ಒಂದು ಕೆಲಸವನ್ನು ಈಗಾಗಲೇ ಮಾಡ್ತಾಯಿದ್ದೇವೆ. ಇನ್ನು ಮುಂದಿನ ದಿನಮಾನಗಳಲ್ಲಿ ಶಿಕ್ಷಕರನ್ನು ನೇಮಕ ಮಾಡುವ ಒಂದು ಪ್ರಕ್ರಿಯೆಗೆ ನಮ್ಮ ರಾಜ್ಯಾಧ್ಯಕ್ಷರಿಂದ ಚಾಲನೆ ನೀಡ್ತೀವಿ ಅಂತೇಳಿ ತಮ್ಮಲ್ಲಿ ನಾನು ಈಗಾಗಲೇ ತಮ್ಮ ಚುನಾವಣೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಹೇಳಿದರು, ನಾವು ಈಗಾಗಲೇ 171 ಸ್ಥಾನಗಳಿಗೆ ಏನೈತಿ ಹೆಡ್ ಮಾಸ್ಟರ್ ಸ್ಥಾನಗಳಿಗೆ ಏನೈತಿ ಪ್ರಮೋಷನ್ಸ್ ಕೊಡಿಸಿದ್ದೀವಿ ಅಂಥೇಳಿ. ಈಗ ಇದ್ದ ಖಾಲಿ ಹುದ್ದೆಗಳನ್ನು ಅಂದರೆ ಪ್ರಮೋಷನ್ ಕೊಟ್ಟ ನಂತರ ಏನೈತಿ ಈ ಹುದ್ದೆಗಳು ಖಾಲಿ ಆಗ್ತಾವೆ. ಖಾಲಿ ಆದಾಗ ಏನೈತಿ ಆ ಗೆಸ್ಟ್ ಟೀಚರ್ ಮ್ಯಾಗ ನಡೆಸಿರೋ ಅಥವಾ ಏನೈತಿ ಅದಕ್ಕೆ ನೀವು ಸರ್ಕಾರಕ್ಕೆ ಒತ್ತಾಯ ಮಾಡಿ ಈ ಹುದ್ದೆಗಳನ್ನು ತುಮಕೂರಿ ಅಂತ ಏನಾದರೂ ಒತ್ತಾಯ ಮಾಡ್ತಿರೋ? ಈಗಾಗಲೇ ನಾವು ಹೇಳಿದ್ದೀವಲ್ರಿ ಸರ್, ಏನಂತಂದ್ರೆ ಈಗಾಗಲೇ ನಾವು ಗೆಸ್ಟ್ ಟೀಚರ್ ಬದಲಾಗಿ ಪೂರ್ಣ ಪ್ರಮಾಣದ ಶಿಕ್ಷಕರನ್ನು ನಾವು ಏನು ಮಾಡ್ತೀವಿ ಅಂದರೆ ತುಂಬುವಂಥ ಒಂದು ಪ್ರಕ್ರಿಯೆ ಚಾಲನೆ ಕೊಡಿಸ್ತೀವಿ ಅಂತೇಳಿ ನಾವು ಸಂಘದ ವತಿಯಿಂದ ತಮಗೆ ಕೇಳ್ಬೋದು. ಸರಿಯಾಗಿ ಇನ್ನೊಂದು ವಿಷಯ ಹೇಳಬೇಕಂತಂದ್ರೆ, ಶಿಕ್ಷಕರಿಗೆ ಇಷ್ಟೊಂದು ತಲೆನೋವಾಗಿಬಿಟ್ಟಿದೆಯಲ್ಲ, ಕೇವಲ ನಮ್ಮನ್ನು ಕಲಿಸಲು ಬಿಡದೆ ಇನ್ನಿತರ ಕಾರ್ಯಗಳಿಗೂ ಸರ್ಕಾರ ನಮ್ಮನ್ನು ಉಪಯೋಗ ಮಾಡ್ಕೊಳ್ತಾ ಇದೆ. ಜನಗಣತಿಗಂತಿರ್ಬೋದು, ಆಮ್ಯಾಗ ಹೋಟೆಲ್ ಲಿಸ್ಟ್ ಮಾಡುವಂಥದ್ದು ಇರ್ಬೋದು, ಇನ್ನಿತರ ಕಾರ್ಯಗಳಿಗೆ ಏನೈತಿ ನಮಗೆ ಸರ್ಕಾರ ಉಪಯೋಗ ಮಾಡ್ತೈತಿ. ಆದರೆ ಕಲಿಕೆಗೆ ಅಷ್ಟೇ ಸೀಮಿತವಾಗಿರಬೇಕು ಅನ್ನೋದು ಈ ವಿಚಾರವಾಗಿ ತಮ್ಮ ಅಭಿಪ್ರಾಯವೇನು? ಈಗಾಗಲೇ ನಾವು ಹಲವಾರು ಸಾರಿ BLO ಕೆಲಸಕ್ಕೆ ನಾವು ಬಿಡ್ರಿ ನಮ್ಮನ್ನು ಅಂತೇಳಿ ನಾವು ಮಾನ್ಯ ತಹಸೀಲ್ದಾರ್ ಅಂತಕ್ಕೆ ಕೇಳಿದಾಗ ಅವರು ಕೂಡ ಕೆಲವು ಶಿಕ್ಷಕರನ್ನು 1-2 ಇದ್ದಲ್ಲೇ ಬಿಟ್ಟು ಬೇರೆ ಒಂದು ನೇಮಣಿಕೆ ಮಾಡಕತ್ತಿದ್ದಾರೆ. ಆದರೂ ಕೂಡ ಈ ಒಂದು ಶಿಕ್ಷಕರ ಹೊರೆಯನ್ನು ತಪ್ಪಿಸಬೇಕಾದ್ರೆ ನಮ್ಮ ಇಲಾಖೆಗೆ ಏನಾಗಿದೆ ಅಂದ್ರೆ ಅದು ಮುಜುಗರಾಗಿದೆ. ಎಲ್ಲರೂ ಕೂಡಿ ನಾವು ಅದನ್ನು ಏನು ಮಾಡ್ಬೇಕಂದ್ರೆ ಪ್ರತಿಭಟಿಸಿ ನಮಗೆ ಕಲಿಸಲಿಕ್ಕೆ ಬಿಟ್ಟರೆ ನಾವು ಗುಣಮಟ್ಟವನ್ನು ಹೆಚ್ಚಿಸೋಕ್ಕೆ ನಾವು ಬಹಳ ಪ್ರಯತ್ನ ಮಾಡ್ತೀವಿ. ನಮ್ಮ ಶಿಕ್ಷಣ ಇಲಾಖೆಗೆ ಏನಾಗಿದೆ ಅಂದ್ರೆ ಎಲ್ಲ ಇಲಾಖೆಗೆ ಸಂಖ್ಯೆ ಕಡಿಮೆ ಇರ್ತದೆ, ನಮ್ಮದು ಇಲಾಖೆ ದೊಡ್ಡದು. ನಮ್ಮ ಇಲಾಖೆಯಲ್ಲಿ ಹಲವಾರು ಶಿಕ್ಷಕರು ಅಂದ್ರೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರಂತೇಳಿ ಎಲ್ಲ ಈ ಡಿಪಾರ್ಟ್ಮೆಂಟ್ನವರು ಕೂಡಿ ನಮ್ಮನ್ನು ಏನು ಮಾಡ್ತಾರಂದ್ರೆ ಎಲ್ಲ ಕೆಲಸ ಕಾರ್ಯಗಳಿಗೆ ತೊಡಗಿಸ್ಕೊಳ್ಳೋಕೆ ಹತ್ತಿದ್ದಾರೆ. ಅದಕ್ಕೆ ಅದನ್ನು ತಾವು ಏನಾದರೂ ಮುತುವರ್ಜಿ ವಹಿಸಿ ನಮ್ಮ ಕೆಲಸಕ್ಕೆ ಒಂದು ಸ್ವಲ್ಪ ಅದನ್ನು ಕಡಿಮೆ ಮಾಡಿದರೆ ನಾವು ಗುಣಮಟ್ಟಕ್ಕೆ ಕೊಡ್ತೀವಿ ಅಂತೇಳಿ ನಾವು ಕೂಡ ನಮ್ಮ ಸಂಘದ ವತಿಯಿಂದ ಮಾನ್ಯ ತಹಸೀಲ್ದಾರಿಗಾಯ್ತು, ಮಾನ್ಯ ಜಿಲ್ಲಾಧಿಕಾರಿಗಳಾಯ್ತು, ನಮ್ಮ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗಾಯ್ತು ಇದನ್ನೆಲ್ಲ ನಾವು ಹೇಳಿ ನಾವು ಗುಣಮಟ್ಟ ಕೆಲಸಕ್ಕೆ ಒತ್ತು ಕೊಡ್ತೀವಿ ಅಂತೇಳಿ ತಮ್ಮ ಆಶ್ವಾಸನೆ ಕೊಡ್ತೀವಿ. ಇದು ಶಿಕ್ಷಣ ಮಂತ್ರಿಗಳೇ ಮಧು ಬಂಗಾರಪ್ಪ, ಮಾನ್ಯ ಮಧು ಬಂಗಾರಪ್ಪನವರಿಗೆ ಈ ಒಂದು ಸಂದೇಶ ತಲುಪಲಿ ಅಂಥೇಳಿ. ಯಾಕಂತಂದರೆ ಶಿಕ್ಷಕರಿಗೆ ಅವ್ರು ನಾವು ಕಲಿಸ್ತೀವಿ, ನಮಗೆ ಕಲಿಸಲು ಬಿಡಿ ಅಂತೇಳಿ ಕೇಳ್ತಾ ಇದ್ದಾರೆ. ಸಾಧ್ಯವಾದಷ್ಟು ಬೇಗನೆ ಅಂದರೆ ನಿರುದ್ಯೋಗ ಸಮಸ್ಯೆ ನೀಗಿಸಲು ಆಯಿತು, ಆಮೇಲೆ ಶಿಕ್ಷಣದ ಗುಣಮಟ್ಟ ಹೆಚ್ಚಿಸಲು ಆಯಿತು. ಈ ರೀತಿಯಾದಂಥ ಸಮಸ್ಯೆಗಳಿದ್ದಾಗ ಏನೈತಿ ಸರ್ಕಾರ ಇತ್ತ ಗಮನ ಹರಿಸಲಿ ಅನ್ನುವಂಥದ್ದು ಏನೈತಿ ನಿಮ್ಮ ಈ ಸಂಘದ ಬೇಡಿಕೆಯೂ ಕೂಡ ಹೌದು. ಈ ಎಲ್ಲ ಏನೈತಿ ಮಹತ್ವವಾದಂಥ ವಿಷಯಗಳನ್ನು ತಾವು ಹೇಳಿದ್ದೀರಿ ನಮಗೆ. ಆದರೆ ನೀನು ನಡೆದಂಥ ಚುನಾವಣೆಯ ವಿಶ್ಲೇಷಣೆ ಏನೈತಿ ಈಗ ವೀಕ್ಷಿಸೋಣ. ತಮ್ಮ ಅಮೂಲ್ಯವಾದಂಥ ಸಮಯ ನಮಗೆ ಕೊಟ್ಟಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಪ್ರಿಯ ವೀಕ್ಷಕರೇ, ಮುಂದಿನ ಒಂದು ಯಾವ ರೀತಿಯಾಗಿ ಚುನಾವಣೆ ನಡೆದಿದೆ, ಅದರ ಫಲಿತಾಂಶವೇನು, ಅಲ್ಲಿ ನಡೆದಂತಹ ಘಟನೆಗಳೇನು, ಮುಖ್ಯಾಧಿಕಾರಿಗಳು ಅದು ಚುನಾವಣಾಧಿಕಾರಿಗಳು ಯಾವ ರೀತಿಯಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ವೀಕ್ಷಿಸೋಣ ಬನ್ನಿ. ಪ್ರಮಾಣ ಪತ್ರವನ್ನು ಸ್ವೀಕರಿಸಬೇಕು. ಎರಡನೇದಾಗಿ ಶ್ರೀ ಅಶೋಕ್ ಬೂದಿ, ಲಕ್ಷ್ಮಣ ಅನಿಗೇರಿ ಸರ್ ಅವರು ಪ್ರಮಾಣ ಪತ್ರವನ್ನು ಸ್ವೀಕರಿಸಬೇಕು. ಅಶೋಕ್ ಬೂದಿ ಸರ್ ನಂತರ ಶ್ರೀ ನಿಂಗಪ್ಪ ಭಜಂತ್ರಿ ಅವರು ಪ್ರಮಾಣ ಪತ್ರವನ್ನು ಸ್ವೀಕರಿಸ. ತದನಂತರ ಶ್ರೀ PN ಕುಮಾರ್ ಅವರು, ಅಶೋಕ್ ಗಾಣಗಿ, ಶ್ರೀ ಅಶೋಕ್ ಗಾಣಗಿ ಸರ್ ಅವರು, ಶ್ರೀ ಶಿವಲಿಂಗಪ್ಪ ಹುರ್ಕಾಡ್ಲಿ. ಮುಂದಿನ ತಯಾರಿ ಶ್ರೀ ರವೀಂದ್ರ ಕೀಲಿಪುಟ್ಟಿ, ಶ್ರೀಯುತ
ರವೀಂದ್ರ ಮುಂದಿನ ಮೇಡಮ್ ಶ್ರೀಮತಿ ರಜಿಯಾ ಬೇಗಂ ಭಾಷಾ ಮೇಡಮ್ ಅವರು ಪ್ರಮಾಣ ಪತ್ರ ಮೀಸಲಾತಿಯಿಂದ ನಾಲ್ವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ, ಸ್ವೀಕರಿಸಬೇಕು. ತದನಂತರ ಶ್ರೀಮತಿ ಮಹಾದೇವಿ ಪಾಣಿ ಮೇಡಮ್ ಅವರು ಪ್ರಮಾಣ ಪತ್ರವನ್ನ ಸ್ವೀಕರಿಸಬೇಕು. ಮುಂದಿನದಾಗಿ ಶ್ರೀಮತಿ ಮೇಡಮ್ ಅವರು ಪ್ರಮಾಣ ಪತ್ರವನ್ನ ತಾಯಂದಿರಿಗೆ ನನ್ನ ಹೃದಯಪೂರ್ವಕವಾದಂಥ ಅಭಿನಂದನೆಗಳು. ಯಾಕಂದ್ರೆ ಚುನಾವಣೆ ಅಂತಂದ್ರೆ ನಿಮ್ಗೆಲ್ಲರಿಗೂ ಗೊತ್ತೈತಿ, ಚುನಾವಣೆ ಅಂತಕ್ಕಂಥದ್ದು ನಂದು ಇದು 15ನೇ ವರ್ಷದ ಕಾರ್ಯಕ್ರಮ. ಆ 15 ವರ್ಷದ ಕಾರ್ಯಕ್ರಮದಲ್ಲಿ ಏನು ಕೈ ಅನುಭವಗಳು ಉಂಡಿ ಅನ್ನೋದು ನನಗೆ ಗೊತ್ತೈತಿ. ಆದರೆ ಇವತ್ತಿನ ಎಲ್ಲ ಯುವಕರು, ನನ್ನ ತಾಯಂದಿರು ಹಾಗೂ ನನ್ನ ಸಂಘಟನೆ ಎಲ್ಲ ಯುವ ಮಿತ್ರರು ಒಟ್ಟಿನಲ್ಲಿ ಏನ್ ಮಾಡೋಣಪ್ಪ ಅಂದ್ರೆ ಬಹಳಷ್ಟು ಕೆಲಸಗಳು ಹಿಂದಿನ ಅವಧಿಯಲ್ಲಿ ಬಹಳಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡ್ಯಾರ. ಅದೇ ಒಂದು ಪೆಂಡಲ್ ಅನ್ನ ಈ ವರ್ಷ ಆರಿಸ್ತಕ್ಕಂಥ ವ್ಯವಸ್ಥೆಯನ್ನು ತಾವೆಲ್ಲರೂ ಮಾಡಿಕೊಟ್ಟಿರಲ್ಲ, ಅದು ಬಹಳ ಅತಿ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲೇ ಚುನಾವಣೆ ಮೂಲಕ ಪ್ರಥಮ ಹಂತದ ನಮ್ಮ ತಂಡವನ್ನ ಇಡೀ ರಾಜ್ಯ ಮೊಟ್ಟ ಮೊದಲನೇದಾಗಿ ನಮ್ಮ 12 ಸ್ಥಾನಗಳನ್ನ ಗೆದ್ದದ್ದಕ್ಕಾಗಿ ಅದಕ್ಕೆ ಸಹಕಾರ ಮಾಡಿದ ರಾಮದುರ್ಗ ತಾಲೂಕಿನ ಸಮಸ್ತ ಶಿಕ್ಷಕ ಗುರುಗಳಕ್ಕೆ ತುಂಬು ಹೃದಯದ ಅಭಿನಂದನೆಗಳನ್ನ, ಧನ್ಯವಾದಗಳನ್ನ ಪ್ರಪ್ರಥಮವಾಗಿ ಅರ್ಪಿಸ್ತೇನೆ. ವಿಶೇಷವಾಗಿ ಈ ಚುನಾವಣೆ ನಡೆದಾಗಿನಿಂದ ಬಹಳಷ್ಟು ಹಿರಿಯರು, ಯಡ್ರಾಯನ್ ಸರ್, ಅಂಟುಗುಡಿ ಸರ್, ನದಾಪ್ ಅವರು, ಆಮೇಲೆ ನಮ್ಮ ರಮೇಶ್ ಅಣ್ಣಿಗೇರಿ ಸರ್, ಸುರೇಶ್ ಅಣ್ಣಿಗೇರಿ ಸರ್, ಆಮೇಲೆ ಅನೇಕ ನಮ್ಮೆಲ್ಲ ಹಿರಿಯರಿಲ್ಲ, ಬಹಳಷ್ಟು ನಿಜಗುಲಿ ಸರ್ ಅವರ ಅಧ್ಯಕ್ಷತೆಯಲ್ಲಿ ಬಹಳಷ್ಟು ಕಾರ್ಯವನ್ನ ಮಾಡಿ ನೀವು ಮಾಡಿದ ಕೆಲಸಕ್ಕೆ ಇವತ್ತು ನಮ್ಮ ತಂಡವನ್ನು ಗೆಲ್ಲಿಸಲಿಕ್ಕೆ ತಾವು ಬೆನ್ನೆಲುಬಾಗಿ ನಿಂತಿದ್ದೀರಿ. ತಮಗೂ ಕೂಡ ಸಂಘಟನೆ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಅದರ ಜೊತೆಯಲ್ಲಿ ಇವತ್ತಿನ ದಿನ ನಮ್ಮ 8 ಜನ ಅಭ್ಯರ್ಥಿಗಳು ಪುರುಷ ಸ್ಥಾನದಿಂದ ಮಹಿಳಾ 4 ಸ್ಥಾನಗಳಲ್ಲಿ ಆಯ್ಕೆಯಾದ ತಮಗೆಲ್ಲರಿಗೂ ಅಭಿನಂದನೆಗಳನ್ನ ಜಿಲ್ಲಾ ಸಂಘದ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೀನಿ. ವಿಶೇಷವಾಗಿ ಈ ಚುನಾವಣೆಗಳು ಶಿಕ್ಷಕರ ಕ್ಷೇತ್ರದಲ್ಲಿ ಬಹಳಷ್ಟು ಊಹಾಪೋಹಗಳು, ಅನೇಕ ಮಾತುಕತೆ, ಅನೇಕ ದೂರುಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಡ್ತಿರ್ಬೋದು. ಇವತ್ತಿನ ರಾಮದುರ್ಗದ ಗೆಲುವು ರಾಜ್ಯ ಸಂಘ ಮಾಡಿದ ಈ 6 ತಿಂಗಳಲ್ಲಿ 37 ಆದೇಶಗಳನ್ನ ನೀಡಿ ಇವತ್ತು ಶಿಕ್ಷಕರ ಕುಲಕ್ಕೆ ಏನ್ ಕೊಡುಗೆ ಕೊಟ್ಟಿದ್ದಿಲ್ಲ, ಆ ಕೊಡುಗೆ ಇವತ್ತು ಗೆಲುವಿಗೆ ಕಾರಣ ಆಗಿದೆ ಅನ್ನುವಂಥದ್ದನ್ನು ಕೂಡ ನಾನು ಸ್ಪಷ್ಟಪಡಿಸ್ತೇನೆ. ಸುಮಾರು ನಿನ್ನೆ 29ನೇ ತಾರೀಕಿನಂದು ಒಂದೇ ಒಂದು ಉದಾಹರಣೆ ಅಂದ್ರೆ 29ನೇ ತಾರೀಕಿನಂದು ಬೆಳಗಾವಿ ಜಿಲ್ಲೆಯಲ್ಲಿ 271 ಪ್ರಧಾನ ಗುರುಗಳ ಹುದ್ದೆ ಬಡ್ತಿಯನ್ನ ಒಂದೇ ದಿನದಲ್ಲಿ ಕೊಡಿಸುವಂತ ಶಕ್ತಿಯನ್ನ ಯಾರು ಕೊಟ್ಟಿದ್ದೆ, ಅದು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಟನೆ. ನಿನ್ನೆನೆ ಬಹಳಷ್ಟು ಜನ ನಿವೃತ್ತಿ ಆದರು, ಬಟ್ ನಿನ್ನೆನೆ ಜಾಯಿನ್ ಆಗಿ ನಿವೃತ್ತಿ ಆಗಿದ್ದಾರೆ. ಅವ್ರಿಗೆ ಆರ್ಥಿಕ ಸೌಲಭ್ಯವನ್ನ ನಾವು ಏಪ್ರಿಲ್ 30ರೊಳಗಾಗಿ ಕೊಡಿಸ್ತೇವೆ ಅನ್ನುವಂತ ಏನ್ ಭರವಸೆ ಕೊಟ್ಟಿದ್ದು ಅದನ್ನು ಈಡೇರಿಸುವಂತ ಕೆಲಸ ಸಂಘಟನೆ ಪ್ರಾಮಾಣಿಕವಾಗಿ ಮಾಡಿದೆ. ಇನ್ನೇನು ನಮ್ಮ ಕೆಲಸಗಳ ಬಾಕಿ ಉಳಿದಿಲ್ಲ. ನಾವೇನ್ ಪದವೀಧರ ಶಿಕ್ಷಕರಿದ್ದೀರಿ ಅವ್ರಿಗೊಂದು ಇನ್ಕ್ರಿಮೆಂಟ್ ಅನ್ನ ರಾಜ್ಯ ಸಂಘದ ಚುನಾವಣೆ ಮುಗಿದ 15 ದಿನಗಳ ಒಳಗಾಗಿ ನಿಮ್ಗೆ 100ಕ್ಕೆ 100ರಷ್ಟು ಕೊಡಿಸುವ ಪ್ರಯತ್ನವನ್ನ ಮಾಡಿಸ್ತೇವೆ. ಮತ್ತೇನ್ ನಮ್ಮಲ್ಲಿ ಬಡ್ತಿಯನ್ನ ಪಡೆದಂತ ಶಿಕ್ಷಕರು ಏನ್ ಪದವಿಯನ್ನ ಪಡೆದಿದ್ದೀರಿ, ಏನ್ ಗ್ರಾಜುಯೇಷನ್ ಮುಗಿಸಿದಿರಿ, ಏನ್ BEd ಮುಗಿಸಿದಿರಿ, ಪ್ರಾಥಮಿಕದಿಂದ ಪ್ರೌಢಶಾಲೆಗೆ ಏನ್ ಬಡ್ತಿ ಕೊಡಿಸಬೇಕಾಗಿತ್ತಲ್ಲ ಅದನ್ನ ಕರೆಕ್ಟ್ 1 ತಿಂಗಳಲ್ಲಿ ನೆಕ್ಕಿ ಕೊಡಿಸ್ತೇವೆ ಅನ್ನುವಂತ ಭರವಸೆಯನ್ನು ಕೂಡ ನೀಡ್ತಾ ಬಹಳ ನನಗೆ ರಾಮದುರ್ಗ ವಿಶೇಷವಾಗಿ ಮಾಧ್ಯಮದ ಮಿತ್ರರಿಗೆ ನಾ ಹೇಳಕ್ ಬಯಸ್ತೇನೆ. ಇವತ್ತು ಬೆಳಗಾವಿ ಜಿಲ್ಲೆಯ ಚಿತ್ರಣ, ಬೆಳಗಾವಿ ಜಿಲ್ಲೆಯ ಶಿಕ್ಷಕರ ಒಂದು ಸಂಘಟನೆಯ ಕ್ಷೇತ್ರದ ಬದಲಾವಣೆ 2014ರಲ್ಲಿ ರಾಮದುರ್ಗದಿಂದನೇ ಪ್ರಾರಂಭಗೊಂಡಿತ್ತು ಅನ್ನುವಂಥದ್ದು ಕೂಡ ನಾ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇವತ್ತೆಲ್ಲ ನಾವಿಷ್ಟೆಲ್ಲ ಗಟ್ಟಿಯಾಗಿ ತೀರ್ಮಾನ ಮಾಡ್ಲಿಕ್ಕೆ ರಾಮದುರ್ಗ ನಮ್ಗೆ ಅಡಿಪಾಯವನ್ನ ಹಾಕಿಕೊಟ್ಟಿದೆ. ರಾಮದುರ್ಗದ ಸಮಸ್ತ ಗುರು ಬಳಗಕ್ಕೆ ನಾ ತಲೆಬಾಗಿ ನಮಸ್ಕಾರವನ್ನ ಮಾಡ್ತೇನೆ ಅನ್ನುವಂಥದ್ದು ಕೂಡ ನಾ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಬಹಳ ವಿಶೇಷವಾಗಿ ಕಾಳಜಿ ವಹಿಸಿ ನೋಡ್ರಿ, ಇವತ್ತು ರಜಾ ಇರಬಹುದು, ಶಾಲೆಗಳ ರಜಾ ಅದಾವ, ನಾವೇನೇ ಇವತ್ತೆಲ್ಲ ನಾವು ಊರಿಗೆ ಹೋಗ್ಬೇಕು, ಗಣತಿ ಕಾರ್ಯದಲ್ಲಿ ನಮ್ಮ ಶಿಕ್ಷಕರದಾರ, ಅಂತ ಕಾರ್ಯಕ್ಕೆ ಇದ್ದರೂ ಕೂಡ
ಇದಕ್ಕೆ ನಿರುತ್ಸಾಹವನ್ನು ಮಾಡದೆ ನನ್ನ ಕೆಲಸವನ್ನ 14 ವರ್ಷದಿಂದ ಇಲ್ಲಿಯವರೆಗೆ 11 ವರ್ಷದಿಂದ ಇಲ್ಲಿಯವರೆಗೆ ನನ್ನ ಕೆಲಸ ಮಾಡಿದ್ದಾರೆ. ಮತ್ತು ಈ 5 ವರ್ಷದಲ್ಲಿ ನಿಜಗುಲಿ ಮತ್ತು ಎಸ್.ವಿ. ಪಾಟೀಲ್ ಅವರ ನೇತೃತ್ವದಲ್ಲಿ ನಮ್ಮ ತಂಡ ಹಿರಿಯರ ಮಾರ್ಗದರ್ಶನದಲ್ಲಿ 5 ವರ್ಷ ಶಿಕ್ಷಕರಿಗೆ ಏನು ಸೇವೆಯನ್ನು ಕೊಟ್ಟಿದಾರಲ್ಲ ಆ ಸೇವೆ ಇವತ್ತು ಚುನಾವಣೆ ಮೂಲಕ ಉತ್ತರ ಕೊಟ್ಟಿದೆ ಅನ್ನುವಂತಹದನ್ನು ಕೂಡ BEd ಮುಗಿಸಿದರೆ ಪ್ರಾಥಮಿಕದಿಂದ ಪ್ರೌಢಶಾಲೆಗೆ ಏನ್ ಬಡ್ತಿ ಕೊಡಿಸಬೇಕಾಗಿತ್ತಲ್ಲ ಅದನ್ನು ಕರೆಕ್ಟ್ 1 ತಿಂಗಳಲ್ಲಿ ನೆಕ್ಕಿ ಕೊಡಿಸ್ತೇವೆ ಅನ್ನುವಂತ ಭರವಸೆಯನ್ನು ಕೂಡ ನೀಡ್ತಾ ಬಹಳ ನನಗೆ ರಾಮದುರ್ಗ್ ವಿಶೇಷವಾಗಿ ಮಾಧ್ಯಮದ ಮಿತ್ರರಿಗೆ ನಾನು ಹೇಳಕ್ ಬಯಸ್ತೇನೆ. ಇವತ್ತು ಬೆಳಗಾವಿ ಜಿಲ್ಲೆಯ ಶಿಕ್ಷಕರ ಒಂದು ಸಂಘಟನೆಯ ಕ್ಷೇತ್ರದ ಬದಲಾವಣೆ 2014ರಲ್ಲಿ ರಾಮದುರ್ಗದಿಂದಲೇ ಪ್ರಾರಂಭಗೊಂಡಿತ್ತು ಅನ್ನುವಂಥದ್ದು ಕೂಡ ನಾ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇವತ್ತೆಲ್ಲ ನಾವಿಷ್ಟೆಲ್ಲ ಗಟ್ಟಿಯಾಗಿ ತೀರ್ಮಾನ ಮಾಡಲಿಕ್ಕೆ ರಾಮದುರ್ಗ ನಮ್ಗೆ ಅಡಿಪಾಯವನ್ನ ಹಾಕಿಕೊಟ್ಟಿದೆ. ರಾಮದುರ್ಗದ ಸಮಸ್ತ ಕುರು ಬಳಗಕ್ಕೆ ನಾ ತಲೆಬಾಗಿ ನಮಸ್ಕಾರವನ್ನ ಮಾಡ್ತೇನೆ ಅನ್ನುವಂಥದ್ದು ಕೂಡ ನಾ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಬಹಳ ವಿಶೇಷವಾಗಿ ಕಾಳಜಿ ವಹಿಸಿ ನೋಡ್ರಿ, ಇವತ್ತು ರಜಾ ಇರಬಹುದು, ಶಾಲೆಗಳ ರಜಾ ಅದಾವ, ನಾವೇನೇ ಇವತ್ತೆಲ್ಲ ನಾವು ಊರಿಗೆ ಹೋಗ್ಬೇಕು, ಗಣತಿ ಕಾರ್ಯದಲ್ಲಿ ನಮ್ಮ ಶಿಕ್ಷಕರ ಅಂತ ಕಾರ್ಯಕ್ಕೆ ಇದ್ದರೂ ಕೂಡ ಇದಕ್ಕೆ ನಿರುತ್ಸಾಹವನ್ನ ಮಾಡದೆ ನನ್ನ ಕೆಲಸವನ್ನ 14 ವರ್ಷದಿಂದ ಇಲ್ಲಿಯವರೆಗೆ 11 ವರ್ಷದಿಂದ ಇಲ್ಲಿಯವರೆಗೆ ನನ್ನ ಕೆಲಸ ಮಾಡಿದ್ದಾರೆ. ಮತ್ತು ಈ 5 ವರ್ಷದಲ್ಲಿ ನಿಜಗುಲಿ ಮತ್ತು ಎಸ್.ವಿ. ಪಾಟೀಲ್ ಅವರ ನೇತೃತ್ವದಲ್ಲಿ ನಮ್ಮ ತಂಡ ಹಿರಿಯರ ಮಾರ್ಗದರ್ಶನದಲ್ಲಿ 5 ವರ್ಷ ಶಿಕ್ಷಕರಿಗೆ ಏನು ಸೇವೆಯನ್ನು ಕೊಟ್ಟಿದಾರಲ್ಲ ಆ ಸೇವೆ ಇವತ್ತು ಚುನಾವಣೆ ಮೂಲಕ ಉತ್ತರ ಕೊಟ್ಟಿದೆ ಅನ್ನುವಂತಹದನ್ನು ಕೂಡ ಸರ್, ಸಾಕಷ್ಟು ಶಿಕ್ಷಕರ ಬೇಡಿಕೆಗಳು ಇನ್ನೂ ಕೂಡ ಬೇಡಿಕೆಗಳು ಈರೇಳಿಲ್ಲ. ಶಿಕ್ಷಕರಿಗೆ ಕೆಲವೊಂದಷ್ಟು ಸಮಸ್ಯೆಗಳು ಕಾಡ್ತಾ ಇವೆ. ಈಗ ಬಹಳಷ್ಟು ಅಂದ್ರೆ ನಮ್ಮ ಮುಂದೆ ಸಮಸ್ಯೆ ಇರಬೇಕಾದದ್ದು ಇನ್ನು 2 ಅಷ್ಟೇ ಸರ್. ನಾವು C&R ಬದಲಾವಣೆಯನ್ನು ಮಾಡಿದ್ದೇವೆ. ಬಹಳಷ್ಟು 8 ವರ್ಷದಿಂದ ನಾವು ಸಫರ್ ಆಗಿದ್ವಿ. C&R ಬದಲಾವಣೆ ಮಾಡಿದ್ದೇವೆ. ನಾವೆಲ್ಲರೂ 1 ರಿಂದ 5 ಶಿಕ್ಷಕರಾಗಿ PhD ಶಿಕ್ಷಕರಾಗಿ ಹೋಗಿದ್ದು. ಕ್ಯಾಬಿನೆಟ್ನಲ್ಲಿ ತಂದು ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಶಿಕ್ಷಣ ಸಚಿವರು, ಮಾನ್ಯ ಇಲಾಖೆ ಹಿರಿಯ ಅಧಿಕಾರಿಗಳೆಲ್ಲ ನಮಗೆಲ್ಲ ಇದನ್ನು ಮಾಡಿ C&R ಬದಲಾವಣೆ ನಾವೇನು ಆಯ್ಕೆಯಾಗಿದೆಯೋ ಅವ್ರು 1 ರಿಂದ 7 ಶಿಕ್ಷಕರಾಗಿ ನೇಮಕ ಮಾಡಿಕೊಂಡಿದ್ದೇವೆ. ಏನು ನಾವು GPT ಶಿಕ್ಷಕರಾಗಿ ನಮ್ಮಲ್ಲಿ ಶಿಕ್ಷಕರು ಹೋಗಬೇಕಾಗಿತ್ತು, ಯಾರು ಗ್ರ್ಯಾಜುಯೇಷನ್ ಪ್ರಾಥಮಿಕ ಶಾಲೆಯಲ್ಲಿ ಮುಗಿಸಿದ್ದಾರೆ, ಪ್ರಾಥಮಿಕ ಶಾಲಾ ಶಿಕ್ಷಕರಿದ್ದಾರೆ, ಅವ್ರಿಗೆಲ್ಲರಿಗೂ ಇನ್ನು 15 ದಿನಗಳವರೆಗೂ ಒಂದು ಇನ್ಕ್ರಿಮೆಂಟ್ ಕೊಡಿಸುವಲ್ಲಿ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಚಂದ್ರಶೇಖರ್ ನುಗ್ಲಿ ಅವರು ಮತ್ತು ಪ್ರಧಾನ ಕಾರ್ಯದರ್ಶಿ ಅಂತ ಚೇತನ್ ಅವರು ನಾವು ಜಿಲ್ಲಾ ಎಲ್ಲ ಅಧ್ಯಕ್ಷರು ಸೇರಿಕೊಂಡು ಎಲ್ಲ ಇದನ್ನು ಮಾಡಿದ್ರೆ ಒಂದು 15 ದಿನದಲ್ಲಿಗೆ ಅದನ್ನು ಕೊಡ್ತೇವೆ. ಮತ್ತು ನಮ್ಮಲ್ಲಿ ಭಾಳಷ್ಟು ಜನ ಪದವಿಗಳನ್ನು ಮಾಡಿಕೊಂಡು ಇಲ್ಲಿಂದ ಪ್ರಾಥಮಿಕದಿಂದ ಪ್ರೌಢಕ್ಕೆ ಬಡ್ತಿ ಹೋಗಬೇಕಾಗಿದಲ್ಲ ಅದನ್ನು 1 ತಿಂಗಳಲ್ಲಿ 100% ಆಗಿ ಟೈಮ್ ಟೇಬಲ್ ಹಾಕಿ ಇಲ್ಲಿಂದ ಬಡ್ತಿ ಕೊಡುವಂಥ ವ್ಯವಸ್ಥೆಯನ್ನು 100ಕ್ಕೆ 100ರಷ್ಟು ಮಾಡ್ತೇವೆ. ನಮ್ಮ ಉಳಿದದ್ದನ್ನೇ 98 ಬ್ಯಾಚ್ನಲ್ಲಿ ಒಂದಷ್ಟು ವ್ಯತ್ಯಾಸಗಳಾಗಿದೆ. ಬ್ರೇಕ್ ಆಗಿ ನೇಮಕ ಅಂತ ಬಂಗಾರಪ್ಪ ಸರ್ ಅವರು ಮುಖ್ಯಮಂತ್ರಿ ಆದಾಗ ಅವ್ರ ಮಗನೇ ಈಗ ಶಿಕ್ಷಣ ಸಚಿವರಾಗಿರುವುದರಿಂದ ಅದನ್ನು ಭಾಳ ಮನವರಿಕೆ ಮಾಡಿದ್ವಿ. ಶೀಘ್ರದಲ್ಲಿ ಅದನ್ನು ಸಿಟ್ಟಿಂಗ್ ಮಾಡಿಸಿ ಅದನ್ನು ಪರಿಹರಿಸಿಕೊಡುವಂಥ ಮಾಡ್ತೇವೆ. ಇನ್ನು ಕೊನೆಯದಾಗಿ ನಮಗೆ ಉಳಿದಿರಬೇಕಾದದ್ದು NPS ರದ್ದತಿ. ಇವೆಲ್ಲ ಬೇಡಿಕೆ ಈಡೇರಿದ ನಂತರ NPS ರದ್ದತಿ ಹೋರಾಟವನ್ನು 100ಕ್ಕೆ 100 ಪ್ರಾರಂಭ ಚಂದ್ರಶೇಖರ್ ನುಗ್ಲಿ ಅವರ ನೇತೃತ್ವದಲ್ಲಿ ಪ್ರಾರಂಭ ಮಾಡ್ತೇವೆ. ಸರ್, ಇವತ್ತು ಏನು ಹೊಸದಾಗಿ 14 ಜನ ಸದಸ್ಯರು ಆಯ್ಕೆಯಾಗಿದ್ದಾರೆ. ಅವರು ಇವತ್ತೇನು ಹೊಸದಾಗಿ ಆಯ್ಕೆ ಆಗಿದ್ದಾರಲ್ಲ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಅವ್ರು ಒಳ್ಳೆ ಶಿಕ್ಷಕರು ಸೇವೆ ಮಾಡಬೇಕು. ಶಿಕ್ಷಕರು ಯಾವುದೋ ತೊಂದರೆಗೆ ಹೋಗಬಾರ್ದು. ಮತ್ತು ಕಾರ್ಯಾಲಯಕ್ಕೆ ಬಂದು ಅಲಿಯುವಂಥ ಶಿಕ್ಷಕರು ಅಲ್ಲದಾಡಿ ಅವರು ತೊಂದರೆ ಅನುಭವಿಸೋರು ವರ್ಗ ಕೊನೆಯಲ್ಲಿ ನಮ್ಮೆಲ್ಲ ಬರುವಂಥ ಬಹಳ ಕೆಳಮಟ್ಟದಲ್ಲಿರುವಂಥ ಮಕ್ಕಳು ನಮ್ಮ ಸರ್ಕಾರಿ ಶಾಲೆಗೆ ಬರ್ತಾರೆ. ಆ ಮಕ್ಕಳ ಭೌತಿಕವನ್ನು ಅವ್ರ ಮಕ್ಕಳ ಮುಂದಿನ ಭವಿಷ್ಯದ ಪಾಠ ಬೋಧನೆಯನ್ನು ನಮ್ಮ ಶಿಕ್ಷಕರು ರೂಪಿಸುವಲ್ಲಿ ಅವ್ರು ಮಾಡಲಿ. ಅವ್ರ ವರ್ಗ ಕೊನೆಯಲ್ಲಿ ಇದ್ದಲ್ಲೇ ಅವ್ರ ಬೇಡಿಕೆಗಳನ್ನು ಸಂಘಟನೆ ಪ್ರಾಮಾಣಿಕವಾಗಿ ಅವ್ರ ಶಾಲೆಗೆ ಮುಟ್ಟಿಸೋ ಕೆಲಸ ಮಾಡಿಸ್ತಾರೆ.